ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಪ್ರಶ್ನೆ ಬಂದು ಏನಿಲ್ಲ, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ ಅಂತ ಕೇಳ್ತೀನಿ. ಎಷ್ಟು ಜನ ಯಾವ್ಯಾವ ಥರ ಹೇಳ್ತಾರಂತ ನೋಡೋಣ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಮತ್ತೆ ನಾನು ಫೋಟೋ ಎಲ್ಲೆಲ್ಲ ತೆಗೆಸ್ಕೊಳ್ಳೋದು ನೋಡಿದ್ದೀನಿ. ಮರ ಹತ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾರೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲಿ ನೋಡಿ, ಎಲ್ಲಿಂದ ಬಂದವರು ಏನು ನೋಡಪ್ಪ, ಯಾರಿಗೂ ಕನ್ನಡ ಬರ್ತಾ ಇಲ್ಲ. ಕಬ್ಬನ್ ಪಾರ್ಕಲ್ಲಿ ಹುಡುಕಿ ಸಾಕಾಗೋಯ್ತು. ಇಲ್ಲಿ ನೋಡಿದ್ರೆ ಅವ್ರು ಮರದ ಮೇಲೆ ಹತ್ತು ಕುಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನಿಂತ್ಕೊಳ್ಳಿ. ಓಕೆ, ಜಾನ್ವಿ ಅವ್ರು ಏನು ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ? ಕನ್ನಡ ಗೊತ್ತಿಲ್ಲ, ಮಲಯಾಳಿ. 4 ವರ್ಷರು ಬಟ್ ನಾನು ಮಾತಾಡೋಕ್ಕೆ ಬರಲ್ಲ. ಓಕೆ, ಇಫ್ ಯು ಬಿಕಮ್ ಒನ್ ಡೇ CM, ವಾಟ್ ಯು ಡೂ ಫಾರ್ ಒನ್ ಡೇ CM? I don't know. One day CM, if you become one day CM, what you will do? In Kannada, in like Karnataka? Yes, ಕರ್ನಾಟಕ. ಹೌದು, ಕರ್ನಾಟಕದಲ್ಲೇ. ಮತ್ತೆ ನೀವು ಇಲ್ಲಿ ಇದ್ಬಿಟ್ಟು ನೀವು ಬಿಹಾರದಲ್ಲಿ ಹೋಗಿ ಉದ್ಧಾರ ಮಾಡ್ಬಿಟ್ರಿ. ಇಲ್ಲಿದೆ ಹೇಳಿ. Okay, so for one day CM, I think I would like, I don't know, like make sure the city is more clean. Okay. Yeah. Bangalore city is not clean? Not really. No? Some part not. Okay. ಸರಿ, ಮತ್ತೆ? Yeah. ಅಷ್ಟೇ? Yeah, first I'll do that. It will take a lot of time. I think one day will be sufficient to do that. Yes. Yeah. ಇಲ್ಲಿ Bangalore clean? Yeah, I want Bangalore clean. Yeah. You are from? I'm from Arunachal. ಅರುಣಾಚಲ್. ಓ, ಕನ್ನಡ ಗೊತ್ತಿಲ್ಲ. ಮಲಯಾಳಿ ಅರ್ಥ ಆಗುತ್ತಾ? ಜಸ್ಟ್ ಒಂದು ಪ್ರಶ್ನೆ, ಕ್ವಶನ್, ಸ್ಮಾಲ್ ಕ್ವಶನ್. ಹಾಯ್, ನಿಮ್ಮ ಹೆಸರು? ನೀಹಾ. ಮತ್ತೆ ಗೊತ್ತಾಯ್ತು, ಹೆಸರು ಗೊತ್ತಾಯ್ತು. ಓ, ಟಿಫನ್ ಮಾಡಿದ್ರಾ? ಏನು ತಿಂದ್ರಿ? ಟಿಫನ್ ಏನು ತಿಂದ್ರಿ? ಮಸಾಲೆ ದೋಸೆ. ಕನ್ನಡ ಬರ್ತಾ ಇದೆ, ಸ್ವಲ್ಪ ಅರ್ಥ ಆಗ್ತಾ ಇದೆ. ಎಷ್ಟು ದಿವಸ ಆಯ್ತು ನೀವು ಬಂದಿಲ್ಲ ಬ್ಯಾಂಗ್ಳೂರ್? ಟುಡೇ ಮಾರ್ನಿಂಗ್. ಅಯ್ಯೋ, ಒಂದೇ ದಿವಸಕ್ಕೆ ಬಂದು ನಾಷ್ಟ ಆಯ್ತು ಅಂದರೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ಇವ್ರು ಯಾಕೋ ಸುಳ್ಳು ಹೇಳ್ತಾವ್ರು ಅಂತ ನನಗೆ ಅನುಮಾನ ಇದೆ. ಓಕೆ ಬಿಡಿ, ಒಂದು ದಿವಸಕ್ಕೆ ನೀವು CM ಆದರೆ ಏನು ಮಾಡ್ತೀರಾ? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಓಕೆ, ಟ್ರಾಫಿಕ್ ರಿಸಾಲ್ವ್ ಪಣ್ಣು. ಸೂಪರ್. ಟ್ರಾಫಿಕ್ ಬಗ್ಗೆ ಮಾಡ್ತಾರೆ. ಓ, ಕನ್ಸ್ಟ್ರಕ್ಷನ್ ಬೇಗ ಮಾಡಬೇಕು ಅಂದರೆ ಇವರು ಒಂದು ಬಿಟ್ಬಿಟ್ಟಿದ್ದಾರೆ ಹಂಗೆ ಅಂತ. ಓಕೆ. ಮೋರ್ ಪಾರ್ಕ್. ಎಸ್, ಮೋರ್ ಗ್ರೀನರಿ. ಅಂದರೆ ಜಾಸ್ತಿ ಪಾರ್ಕ್ಗಳು ಜಾಸ್ತಿ ಮಾಡಿ, ಗ್ರೀನರಿ ಜಾಸ್ತಿ ಇರಬೇಕು, ಅಂದರೆ ಹಚ್ಚ ಹಸಿರು ಗಿಡಗಳು ಮರಗಳು ಬೆಳೆಸಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಳ್ಳೆ ಮೆಸೇಜ್. ಓಕೆ, ಮತ್ತೆ ನೆಕ್ಸ್ಟ್? ಆಯಿತು. ಅಷ್ಟೇ. ಥ್ಯಾಂಕ್ ಯು. ಊಟ ಏನು ಮಾಡ್ತೀರಾ ಮಧ್ಯಾಹ್ನ? ಮಧ್ಯಾಹ್ನ ಬಿರಿಯಾನಿ, ಮೇಘನಾ ಬಿರಿಯಾನಿ. ಯಾ. ಅದ್ಯಾವುದಪ್ಪ ಮೇಘನಾ ಬಿರಿಯಾನಿ? ನಂಗೆ ಗೊತ್ತಿಲ್ಲ. ನನಗೆ ಸುರೇಶ್ ಬಿರಿಯಾನಿನೇ ಗೊತ್ತಿಲ್ಲ, ಮೇಘನಾ ಬಿರಿಯಾನಿ ಗೊತ್ತಿಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ. ನಾನು ವೆಜ್, ಪ್ಯೂರ್ ವೆಜ್. ಓ, ಇದು ಚಿಕನ್ ಬಿರಿಯಾನಿ. ಪರಮಾತ್ಮ. ಓ, ಓಕೆ. ಬರೀ ಮೊಟ್ಟೆ ತಿಂತೀನಿ ಅಷ್ಟೇ. ಆಣೋ, ಓಕೆ. ದೆನ್ ಚಿಕನ್. ಹೌದಾ? ಥ್ಯಾಂಕ್ ಯು. ನಿಮ್ಮ ಹೆಸರೇನು? I can't speak ಕನ್ನಡ. ಹೆಸರು ಅಂದರೆ ಗೊತ್ತಾ? ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್? ಮೋನಿಕಾ. ಓಕೆ, ಯು ಆರ್ ಫ್ರಮ್ ಬೆಂಗಾಲ್, ಕಲ್ಕತ್ತಾ? ಓಕೆ, ಸರಿ ಬಿಡಿ. ಇಫ್ ಯು ಬಿಕಮ್ CM ಒನ್ ಡೇ, ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ವಾಟ್ ಯು ಡು? I will also have similar objective like cleaning the city, and I will make sure that the roads are better and better traffic rules are imposed and all. ಓಕೆ. Yeah. ಅಲ್ಲ ಗುರು, ಯಾರು ಬಂದರೂ ಬೆಂಗಳೂರು ಕ್ಲೀನ್ ಇಲ್ಲ ಅಂತಾರಲ್ಲಪ್ಪ, ಏನು ಹೇಳೋದು ನಾವು? ಬೆಂಗಳೂರು ಕ್ಲೀನ್ ಇಲ್ವಾ? ಅಂದರೆ ರೋಡ್ಗಳು ಸರಿ ಇಲ್ಲ, ಅದು ಒಪ್ಕೊಳ್ತೀನಿ ನಾನು. ಬಟ್ ಬೆಂಗಳೂರು ಕ್ಲೀನ್ ಇಲ್ಲ, ಬೆಂಗಳೂರು ಕ್ಲೀನ್ ಮಾಡಬೇಕು ಅಂತ ಇದ್ದಾರೆ. ವೈ ಬೆಂಗಳೂರು ನಾಟ್ ಕ್ಲೀನಾ? No, Bangalore is clean, but some part of it and some part of it not, especially if you go to the underdeveloped areas, those mostly have garbage dumped in the road and all. Correct. Okay. So for those things, you clean it. Yeah. Thank you. Yeah. Bye. Thank you. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ನಾನು ವಿಡಿಯೋ ನೋಡಿದೆ. ಥ್ಯಾಂಕ್ ಯು. ಫ್ರ್ಯಾಂಕ್. ಥ್ಯಾಂಕ್ ಯು. ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ನಾನೇನಾದರೂ ಒಂದು ದಿನಕ್ಕೆ CM ಆದರೆ ಏನು ಮಾಡ್ತೀರಾ? ಹೊಸ ರೂಲ್ಸ್ ಏನಾದರೂ ತೊಗೊಂಡು ಬರ್ತೀನಿ. ಏನು ರೂಲ್ಸ್ ಅಂದರೆ ಯಾವ ಥರ ಏನು ತರ್ಬೋದು? ಯೋಚನೆ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಗಿವ್ ಮಿ ಸಮ್ 5 minutes. ಓಕೆ, ತೊಂದರೆ ಇಲ್ಲ. ಏನು ಮಾಡ್ಬೋದು ಅಂತ? ಹೌದು, ಐ ಆಮ್ ಜಸ್ಟ್ ಥಿಂಕಿಂಗ್. ಪರವಾಗಿಲ್ಲ, ಯೋಚನೆ ಮಾಡಿ. ಒಂದು ದಿನಕ್ಕೆ CM ಆಗದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನೇ ಕರಪ್ಷನ್, ಇವಾಗ ಆಲ್ ದ ಸರ್ಕಾರಿ ಆಫೀಸರ್ಸು ಎಲ್ಲ ಕಡೆನೂ ದೇ ಆರ್ ಟೇಕಿಂಗ್ ಎ ಕರಪ್ಷನ್, ರೈಟ್? ದೇ ಜಸ್ಟ್ ವಾಂಟೆಡ್ ಟು ಬ್ಯಾನ್ ದಟ್. ಸೊ ದೇ ಜಸ್ಟ್ ವಾಂಟೆಡ್ ಟು ಲಂಚ ತಗೋತಾ ಇದ್ದಾರೆ. ಹೌದು, ಲಂಚನ ಜಸ್ಟ್ ದೇ ವಾಂಟ್ ಟು ಬ್ಯಾನ್ ಆ್ಯಂಡ್ ಮೇಕ್ ದ ಕರ್ನಾಟಕ ಸ್ಟೇಟ್ ಆಸ್ ದ ಕರಪ್ಷನ್ ಬ್ಯಾಂಡ್ ಸ್ಟೇಟ್, ಐ ವುಡ್ ಸೇ. ಕರಪ್ಷನ್ಸೇ ಇರಬಾರ್ದು ಕರ್ನಾಟಕದಲ್ಲಿ, ಹಂಗೆ ಮಾಡ್ತೀರಾ? ಆ ಥರ. ಮತ್ತೆ ಅದ್ಬಿಟ್ಟು ಫಾರ್ ದ ಮೊಮೆಂಟ್ ದಟ್ಸ್ ಇಟ್. ಅಷ್ಟೇ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ?
ನಾನು ಒಂದು ದಿವಸಕ್ಕೆ ಸಿ ಎಮ್ ಆದರೆ ಫಸ್ಟು ಜಿ ಎಸ್ ಟಿ ಕಾಸ್ಟ್ ಕಡಿಮೆ ಮಾಡಿಸ್ತೀನಿ. ಓಕೆ. ಜಿ ಎಸ್ ಟಿ ಕಡಿಮೆ ಮಾಡಿದಾರೆ ಅನ್ಸುತ್ತೆ. ಇಲ್ಲ, ಇದು ಹಾಲ್ಗೆ ಜಿ ಎಸ್ ಟಿ ಎಲ್ಲ ಜಾಸ್ತಿ ಓಕೆ ಮಾಡಿ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲ್ದು ಕಡಿಮೆ ಮಾಡಿಸ್ತೀನಿ. ಓಕೆ. ಮತ್ತು ಒಂದು ದಿವಸಕ್ಕೆ ಸಿ ಎಮ್ ಆದರೆ ಸ್ಟೂಡೆಂಟ್ಸ್ಗೆ ಫೆಸಿಲಿಟೀಸ್ ಮಾಡ್ತೀನಿ. ಯಾವ ಥರ ಫೆಸಿಲಿಟಿ ಮಾಡ್ತೀರಾ ಸ್ಟೂಡೆಂಟ್ಸ್ಗಂದ್ರೆ? ಸ್ಟೂಡೆಂಟ್ಸ್ಗಂದರೆ ಇವಾಗ ಅವ್ರಿಗೆ ಬಸ್ ಫೇರ್ಗೆ ಜಾಸ್ತಿ ಇರುತ್ತೆ. ಪಾಸ್ ಮಾಡಿಸ್ತಾರೆ ಸ್ವಲ್ಪ ಜನ, ಇಲ್ಲವಾದರೆ ಇಲ್ಲ. ಪಾಸ್ದು ರೇಟ್ ಕಡಿಮೆ ಮಾಡಿಸಿ, ಇಲ್ಲವಾದರೆ ಬಸ್ ಚಾರ್ಜಸ್ಸು 0.5% ಕಡಿಮೆ ಮಾಡಿಸ್ತೀನಿ. ಫಸ್ಟು ವುಮೆನ್ಸ್ಗೆಲ್ಲ ಫ್ರೀ ಬಸ್ಸಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಅದರಿಂದ ಗೌರ್ಮೆಂಟ್ಗೆ ತುಂಬ ಲಾಸ್ ಆಗ್ತೈತೆ. ನೀವು ಒಬ್ಬರೇ ಗುರು ನಿಜವಾಗ್ಲೂ ಹೇಳ್ಬಿಟ್ಟು ನಿಮ್ಮ ಹೆಸರು ಅಂದರೆ ಮೊಹಮ್ಮದ್ ದಾನಿಶ್. ಇವರೊಬ್ಬರೇ ನೋಡ್ಗೋರು ಕರೆಕ್ಟಾಗಿ ಹೇಳಿರೋದು ಗೌರ್ಮೆಂಟಿಗೆ ಲಾಸ್ ಆಗ್ತಾ ಇದೆ ಅಂತ. ಸೂಪರ್ ಬ್ರೋ. ಓಕೆ, ಮತ್ತೆ ಇನ್ನೂ ತುಂಬ ಮಾಡ್ಬೋದು ಅಣ್ಣ, ಆದರೆ ಇವಾಗ ಇದೀಗ ತಲೆಗೆ ಬರ್ತಾ ಇಲ್ಲ. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ನಾನು ಫಸ್ಟು ಇದು ಬಸ್ದು ತೆಗಿತೀನಿ. ಬಸ್ಗಳು ತೆಗೆದು ಬಿಡ್ತೀರಾ? ಅಂದರೆ ಫ್ರೀ ಇರೋದು. ಫ್ರೀ ಬಸ್ ತೆಗಿತೀರಾ? ಸೂಪರ್. ಓಕೆ, ಮತ್ತೆ ದಿನ ತುಂಬ ಕಷ್ಟ ಇದೆ ಓಡಾಡೋಕ್ಕೆ. ಯಾಕೆ, ಏನಾಗ್ತಾ ಇದೆ? ಬಸ್ಸು ಫ್ರೀ ಬಿಟ್ಟಿದಾರಲ್ಲ, ಅಂದ್ರೆ ಜಾಸ್ತಿ ರಶ್ ಆಗುತ್ತೆ. ನಮಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ. ಓ, ಆಧಾರ್ ಕಾರ್ಡ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಿಂಗಾಗಿ ಫ್ರೀ ಅವ್ರಿಗೆ. ಅವರೇ ಇದ್ದಾರೆ. ಓಹೋ, ಅಂದ್ರೆ ಹೆಣ್ಮಕ್ಳು ಕುತ್ಕೊಂಡಿರ್ತಾರೆ ಜಾಸ್ತಿ ಅಂತ ನೀವು ಹೇಳ್ತಾ ಇದ್ದೀರಾ. ನಿಂತ್ಕೊಂಡು ಹೋಗ್ಬೇಕು ದೂರ ಎಲ್ಲ. ಓಕೆ, ಮತ್ತೆ ಅದು ತೆಗಿತೀನಿ. ಮತ್ತೆ ಅದು 2000 ಅದು ಫಸ್ಟು ಕರೆಕ್ಟಾಗಿ ಬರಲಿ ಅಂತ ಅದು ಮಾಡ್ತೀನಿ. ಓ, ಕರೆಕ್ಟಾಗಿ ಬರಲಿ. 2,000 ರೂಪಾಯಿ ಬರ್ತಾ ಇಲ್ಲ ಕರೆಕ್ಟಾಗಿ? ಇಲ್ಲ ಬಂದಿಲ್ವಾ? ಇಲ್ಲ ಕರೆಕ್ಟಾಗಿ ಬಂದಿಲ್ಲ. ಅದು ಬಂದಿಲ್ವಾ? ಎಷ್ಟು ತಿಂಗಳು ಬಂದಿಲ್ಲ? 4 ತಿಂಗಳದೇನೋ ಬಂದಿಲ್ಲ. 4 ತಿಂಗಳದು. ಮತ್ತೆ ಸ್ವಲ್ಪ ಕ್ರೈಮ್ ಫ್ರೀ ಮಾಡ್ತೀನಿ. ಕ್ರೈಮ್ ಫ್ರೀ ಮಾಡ್ತೀರಾ? ಓಕೆ, ಮತ್ತೆ ಅಷ್ಟೇ. ಏನಿಲ್ಲ, ಯೋಚನೆ ತಲೆಗೆ ಬರ್ತಿಲ್ಲ ಏನೋ. ಸೂಪರ್. ಪರವಾಗಿಲ್ಲ, ಇಷ್ಟು ಮಾತ್ರ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಫಸ್ಟು ಆಟೋ ರಿಕ್ಷಾ ಅವ್ರಿಗೆ ಅಲ್ಲಲ್ಲಿ ಟಾಯ್ಲೆಟ್ಸ್ ಬಿಲ್ಡ್ ಮಾಡ್ತೀನಿ. ಯಾಕಂದರೆ ಅವರು ರೋಡಲ್ಲೇ ಮಾಡಿಬಿಡ್ತವ್ರೆ. ಓಹೋ, ಸೂಪರ್. ಇದು ತುಂಬ ಡರ್ಟಿ ಆಗ್ತಾ ಇದೆ. ಅದು ನನಗೆ ಆಗ್ತಾ ಇಲ್ಲ, ನೋಡೋಕ್ಕೂ ಆಗಲ್ಲ. ಆ ಸ್ಮೆಲ್ಲು ತುಂಬ ಡರ್ಟಿಯಾಗಿ ಬರ್ತಾ ಇದೆ. ಸೂಪರ್, ಚೆನ್ನಾಗಿ. ದೆನ್ ಐ ಸೀಸ್ ಸಿಗ್ರೆಟ್. ಯಾಕಂದರೆ ಅವನು ಅಲ್ಲಿ ಸಿಗ್ರೆಟು ಸೇರ್ತಾ ಇದ್ರೆ ಇಲ್ಲಿ ಸ್ಮೆಲ್ ಬರುತ್ತೆ, ನನಗೇನು ಎಫೆಕ್ಟ್ ಆಗ್ತಾ ಇದೆ. ಕರೆಕ್ಟ್. ಅದೊಂದು ನನಗೆ ಆ ಸ್ಮೆಲ್ಲೇ ಆಗಲ್ಲ. ಓಕೆ, ಸಿಗರೇಟೇ ಬ್ಯಾನ್ ಮಾಡಿಸ್ಬಿಡ್ಬೇಕಂದ್ರೆ ಫಸ್ಟ್ ಅಲ್ಲ, ಸೇದೋದಲ್ಲ, ಸಿಗರೇಟ್ನೇ ಬ್ಯಾನ್ ಮಾಡಿಸ್ಬೇಕು. ಓಕೆ, ಸೂಪರ್. ಓಕೆ, ಅವ್ ಕರ್ನಾಟಕ ಸಿ ಎಮ್ ಅಂದರೆ ನಿಮ್ಮ ಕರ್ನಾಟಕದಲ್ಲಿ ಮಾತ್ರ ಆಗುತ್ತೆ, ಬೇರೆ ಕಡೆ ಆಗಲ್ವೇ? ಬೇರೆ ಕಡೆ ನಮ್ಗೆ ಯಾಕೆ, ನಮಗೆ ಚೆನ್ನಾಗಿದ್ರೆ ಸಾಕು ಅಂತೀರಾ? ಓಕೆ, ಸೂಪರ್. ಈಗ ಅಲ್ಲಿ ಸೂಸು ಮಾಡೋದು ನಿಲ್ಸ್ಬಿಡ್ತೀರಾ? ಫಸ್ಟು ಬಾತ್ರೂಮ್ ಕಟ್ತೀರಾ? ತುಂಬಾ ವಾಸನೆ ಈಗ ಬರುತ್ತೆ. ಅದು ಓಕೆ, ಅದಾಯ್ತು. ನಮ್ಗೆ ನೋಡಕ್ಕೂ ಆಗ್ತಾ ಇಲ್ಲ. ಅದು ನೀವ್ಯಾಕೆ ನೋಡಕ್ ಹೋಗ್ತೀರಾ ಅಲ್ಲಿ? ನಾವು ನೋಡಿದ್ರೇನು ಅವ್ರು ನಿಂತ್ಕೊಂಡಿರ್ತಾರೆ. ಅದು ತುಂಬಾ ಡರ್ಟಿ ಆಗಿರುತ್ತೆ. ಸೂಪರ್, ಇದು ಒಳ್ಳೆ ಮೆಸೇಜ್. ಓಕೆ, ಇನ್ನೊಂದು ಕೇಳ್ಬೇಕು ನಾನು ನಿಮಗೆ. ಓಕೆನಾ? ಈಗ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ನೀವೇನು ವ್ಯವಸ್ಥೆ ಮಾಡ್ಕೋತೀರಾ ನೀವು ಸಿ ಎಮ್ ಆದರೆ? ನನಗೆ ನಿಮಗೆ ನನಗೇನು ಡ್ರೀಮ್ಸ್ ಏನಿಲ್ಲ. ಆದರೆ ನಾನು ತುಂಬ ಪುವರ್ ಪೀಪಲ್ನ ನೋಡ್ತಾ ಇದ್ದೀನಲ್ವಾ ರೋಡಲ್ಲಿ, ಅವ್ರಿಗೆ ಸ್ವಲ್ಪ ಏನಾದರೂ ಮಾಡಬೇಕಂತ. ಅಲ್ಲ, ಬಾಯ್ ಫ್ರೆಂಡ್ಗೆ ಏನಾದರೂ ಮನೆಗೇನೆ ಕಟ್ಕೊಡೋದು? ಅದೇನಿಲ್ಲ. ಬಾಯ್ ಫ್ರೆಂಡ್ ಮನೆಗೆ ನೇನು ಕೊಟ್ಕೊಂಡು ಬೀದಿ ಸುತ್ಕೊಂಡು ಓಡಾಡ್ತಿರ್ಲ ಬಾಯ್ ಫ್ರೆಂಡ್ ಪಾಪ? ಬಾಯ್ ಫ್ರೆಂಡ್ ಅದೇನಿಲ್ಲ. ಇಲ್ವಾ? ಹಂಗಾರೆ ಸರಿ, ಅಷ್ಟೇ ಸಾಕಾ? ಇನ್ನೇನು ಬೇಡವಾ? ಸೂಪರ್, ಸಕ್ಕದಾಗಿ ಮಾತಾಡೋದು. ಇನ್ನೇನು ಗೊತ್ತಾ, ಎಲ್ಲರೂ ನೀಟ್ನೆಸ್ ನಿಜ ನೋಡ್ಕೊ. ಸ್ವಚ್ಛ ಭಾರತ್ ಅಂತ ಹೇಳಿ ಮೋದಿ ಅವರು ಹೇಳಿದ್ರಲ್ವಾ, ಸ್ವಚ್ಛ ಹೇಳ್ತಾರೆ, ಆದ್ರೆ ಪಾರ್ಟಿಸಿಪೇಟ್ ಮಾಡಲ್ಲ. ಕರೆಕ್ಟ್. ನೀವು ಮೆಸೇಜ್ ಕೊಟ್ಟಿದ್ರಲ್ಲ, ಎಲ್ಲ ಮಾಡ್ತಾರೆ ಬಿಡಿ. ಸೂಪರ್ ಆಗಿ ಮಾತಾಡಿದ್ರಿ. ಹಾಯ್. ಓ, ಥ್ಯಾಂಕ್ ಯು ರೀ. ಬಾಯ್. ಹಾಯ್. ನಿಮ್ಮ ಹೆಸರು? ಮಾತಾಡ್ರಿ, ಪರವಾಗಿಲ್ಲ. ಮಲಯಾಳಿನಾ? ಕೊರ್ಚುನಾ? ಇವಡ 2 ನಿಮಿಷ ಬಿಡಲ್ಲ. ಪ್ಲೀಸ್. ತಳ್ಬೇಡಿ, ಮಾತಾಡ್ತಾರೆ. ನನ್ಗೇನು ಗೊತ್ತಾ, ಆ್ಯಕ್ಚುಲಿ ನನಗೆ ಕೇರಳ ಅಂದರೆ ತುಂಬ ಇಷ್ಟ. ಐ ಲವ್ ಕೇರಳ ಆ್ಯಕ್ಚುಲಿ. ಯಾರಿಗೆ? ಎಲ್ಲ ಇಷ್ಟ. ನಾನು ಇಂಡಿಯಾವನು, ನನಗೆಲ್ಲ ಇಷ್ಟ. ಈಗ ನೋಟ್ ಇಷ್ಟ ಅಲ್ಲ ಅಂದರೆ ಬೇಡಕ್ಕಾಗತ್ತಾ? ಈ ಥರ ಎಲ್ಲ ಮಾಡಬಾರ್ದು. ಬನ್ನಿ ಮಾತಾಡಿ. ಪ್ಲೀಸ್, ಇಷ್ಟೇನಾ? ಲಿಟ್ಲ್ ಬಿಟ್ ಫುಲ್ ಇಂಗ್ಲೀಷು ಕನ್ನಡ ಆಲ್ ಮಿಕ್ಸಿಂಗ್. ಓಕೆ, ಮಿಕ್ಸರ್ ಗ್ರೈಂಡಿಂಗ್. ಹಾಯ್, ನಿಮ್ಮ ಹೆಸರು ಹೇಳಿ. ನಿಹಾರಿಕಾ, ಸಕ್ಕದಾಗಿದೆ ಹೆಸರು. ಓಕೆ, ಯಾವ ಊರು ನಿಮ್ಮದು? ನಿಮ್ದು ಊರು ಯಾವುದು? ಕೇರಳ. ನೀವು ಹುಟ್ಟಿದ್ದೆಲ್ಲಿ? ಇಲ್ಲಿ ಹುಟ್ಟಿದೆ. ಅಲ್ಲ ರೀ, ಹುಟ್ಟಿದ್ದಿಲ್ಲಿ, ಊರು ಅದು ಓಕೆ, ಬಟ್ ಕನ್ನಡ ಬರಬೇಕಲ್ವಾ ನಿಮಗೆ? ಬರುತ್ತೆ ಅಂಕಲ್, ಸ್ವಲ್ಪ ಬರುತ್ತಾ? ಓಕೆ, ಸರಿ, ನೀವು ಹೇಳಿ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಆಮೇಲೆ ಕೇರಳಾಗ ಮಾಡ್ತೀನಿ ಅನ್ಬೇಡಿ, ಇಲ್ಲಿ ಕರ್ನಾಟಕ ಕೇಳಿ. ಆಮೇಲೆ ಇಲ್ಲಿ ಸಿ ಎಮ್ ಆಗ್ಬಿಟ್ಟು ಕೇರಳ ಉದ್ಧಾರ ಮಾಡಿಗಿಡೀರಾ? ಹೇಳಿ, ಏನು ಮಾಡ್ತೀರಾ? ಹೇಳಿ.
ಹಾಂ ಸಪೋರ್ಟ್ ಕೊಡಿ ಅವ್ರಿಗೆ, ಬ್ಯಾಟ್ರಿ ಚಾರ್ಜರ್ ನೀವು. ಏನು ಮಾಡ್ತೀರಾ ಸಿ ಎಮ್ ಆದರೆ? ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಅಂಕಲ್, ಓಕೆ ಅದಿನ್ನೂ ಇಂಪ್ರೂವ್ ಮಾಡಬೇಕು. ಓಕೆ ಮತ್ತು ಮತ್ತೇನು ಮತ್ತೇನು ಹೇಳಬೇಕು, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಆಮೇಲೆ ಪುವರ್ ಪೀಪಲ್ ಇದೆಯಲ್ವ ಅಂಕಲ್, ಓಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಬಡವ್ರಿಗೆ ಸಹಾಯ ಮಾಡಬೇಕು. ಮತ್ತೆ ನಿಮ್ಗೇನು ಬೇಡವಾ ನೀವು ಸಿ ಎಮ್ ಆದರೆ? ಹಲೋ ಸರ್, ವೆಲ್ಕಮ್ ಟು ಇಂಡಿಯಾ. ಹಿಂಗೆ ಹಾಂ ಹೇಳಿ. ಅಷ್ಟೇ ಅಂಕಲ್. ಅಷ್ಟೇನಾ? ಇನ್ನೇನು ಬೇಡವಾ? ನಿಮ್ಗೇನು ಬೇಡವಾ? ತುಂಬ ಬೇಕು, ತುಂಬ ಅದು ಬೇಕು. ಲಿಸ್ಟ್ ತುಂಬ ದೊಡ್ಡದು. ಲೀಸ್ಟ್ ದೊಡ್ಡದು, ತುಂಬ ದೊಡ್ಡದು. ಹಾಂ ಓಕೆ ಓಕೆ ಅಷ್ಟೇನಾ? ಇನ್ನೇನಿಲ್ಲ. ನೀವೇನಾದ್ರು ಸಿ ಎಮ್ ಆದರೆ ಏನು ಮಾಡ್ತೀರಾ? ನಾನೇನು ಮಾಡಲ್ಲ. ಏನೂ ಮಾಡಲ್ವಾ? ಹಲೋ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ತೀರಿ ನಾವು ಚಳಿಗಾಲ ಅಂದ್ಬಿಟ್ಟು. ಹಾಂ ಮತ್ತೆ ಏನು ಮಾಡ್ತೀರಾ? ವಾಟ್ ವಿಲ್ ಐ ಡೂ? If you become CM, what you Hey, what you do? What CM is doing, you also do that. CM is doing nothing uncle. Super. ಏನು ಹೇಳ್ತಾರೆ ಗೊತ್ತಾ? CM is doing nothing ಅಂತೆ. CM ಏನೂ ಮಾಡ್ತಾ ಇಲ್ವಂತೆ. ಓಕೆ ಏನು ಮಾಡಬೇಕಾಗಿತ್ತು? ಇವ್ರು ನೋಡಿ ಸಕ್ಕದಾಗ ಮೆಸೇಜ್ ಕೊಟ್ಟರು, ಬಾತ್ರೂಮ್ ಅಲ್ಲಿ ಟಾಯ್ಲೆಟು ಆಟೋ ಹೊಡೆದವರೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲಂದ್ರಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ. ಆ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಬೇಕು. ಸಿ ಎಮ್ ಆದರೆ ಬರೀ ವಾಶ್ರೂಮ್ ಕ್ಲೀನ್ ಮಾಡಕ್ಕ? ನಾನಲ್ಲ ಅಂಕಲ್, ಅದಕ್ಕೆ ಸ್ವಲ್ಪ ಹೆಲ್ಪರ್ಸ್ ಅಲ್ಲ. ಹೆಲ್ಪರ್ಸ್ ಇಟ್ಬಿಟ್ಟು ಮಾಡ್ತೀರಾ? ನಾನು ನೀವೇ ಸಿ ಎಮ್ ಆಗಿ ನೀವೇ ಕ್ಲೀನ್ ಮಾಡ್ಬಿಡ್ತೀರ ಅಂತ ನಾನು ಭಯ ಆಗೋಯ್ತು. ಈ ಥರ ಸಿ ಎಮ್ ಬಂದ್ಬಿಟ್ರೆ ನಮ್ಮ ಭಾರತ ದೇಶ ಉದ್ಧಾರ ಆಗ್ಬಿಡುತ್ತೆ. ಓಕೆ ಹೇಳಿ. ಎಲ್ಲ ಅಂಕಲ್. ಮತ್ತೆ ಬೇರೆ ಏನು ಮಾಡ್ತೀರಿ ಹೇಳಿ? ಮತ್ತೆ ಈ ಗೌರ್ಮೆಂಟ್ ಸ್ಕೂಲ್ಸ್ನ ಇಂಪ್ರೂವ್ ಮಾಡಬೇಕು. ಸೂಪರ್ ನೋಡ್ರಿ, ಕನ್ನಡ ಗೌರ್ಮೆಂಟ್ ಸ್ಕೂಲು. ಹಾಂ, ಕರ್ನಾಟಕ ನಿಜವಾಲ್ ನೋಡ್ರಿ, ಎಲ್ಲ ಮುಚ್ಚಕ್ಕೆ 2000 ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿಬಿಟ್ಟವ್ರೆ ನೋಡಿ. ಇಂಥವ್ರು ಬೇಕು ನೋಡಿ, ಕನ್ನಡ ಬರಲ್ಲ ಆದರೂ ಸಹ ಕರ್ನಾಟಕದಲ್ಲಿ. ಹೇಳಿ ಎಲ್ಲ ಹೇಳ್ಕೊಡಿ ಇವ್ರಿಗೆ, ಟ್ಯೂಷನ್ ಕಿವಿಯಲ್ಲಿ ಹೇಳ್ಕೊಟ್ಬಿಟ್ಟು ಎಲ್ಲ ಹೇಳ್ಸಿ. ಮತ್ತೆ ಅದೇ ಅಂಕಲ್, ಸ್ಯಾಟರ್ಡೇಸ್ ಎಲ್ಲ ಸ್ಕೂಲ್ ಇರಬಾರ್ದು, ಸ್ಕೂಲ್ ಕಾಲೇಜ್ ಯಾವತ್ತೂ ಇರಬಾರ್ದು. ಏನಂಟಿ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ? ತಪ್ಪಲ್ವಾ? ಎಷ್ಟು ಬೇಕಲ್ವಾ ಅಂಕಲ್, ಮಂಡೇ ಟು ಫ್ರೈಡೇ ನಾವು ಓದ್ತೀವಿ, ಸ್ಯಾಟರ್ಡೇ ಯಾಕೆ? ಸಾಟರ್ಡೆ ಸಂಡೇ ಯಾಕೆ ಬೇಕು ಅಂತ? IT ಕಂಪನಿ ಥರ ನಿಮ್ಮದು ಕಾಲೇಜ್ ಮಾಡಬೇಕು ಅಂತ. ಅಷ್ಟೇ ಅಷ್ಟೇನಾ? ಇನ್ನೇನಿಲ್ವಾ? ಅಷ್ಟೇನಾ? ಕಾಲೇಜ್ ರೀತಿಯಲ್ಲೇ ಇರಬೇಕು, ಸ್ಕೂಲ್ ರೀತಿಯಲ್ಲಿ ಇರಬಾರ್ದು. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಹಲೋ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕೂತ್ಕೊಳ್ಳಿ, ಬಂದೆ ಒಂದು ನಿಮಿಷ. ಹೇಳಿ, ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಕಬ್ಬನ್ ಪಾರ್ಕ್ ಏನಾದ್ರು ದೊಡ್ಡ ಮಾಡ್ತೀರಾ? ಇದೆ, ಯಾಕಿಲ್ಲ ಬೇಜಾನಿ. ಕನ್ನಡ ಅವ್ರಿಗೂ ಬರುತ್ತೆ. ಓಕೆ ಹೇಳಿ. ಅವ್ರಿಗೂ ಬರುತ್ತೆ. ಹೌದಾ? ಬಂದೆ ಬಿಡಲ್ಲ, ಕನ್ನಡ ಮಾತಾಡೋರ್ಗೆ ಯಾರಿಗೂ ಬಿಡಲ್ಲ ನಾನು. CM ಆಗಿದ್ದೆ. ಏನು ಮಾಡ್ತೀರಾ ಒಂದು ದಿವಸಕ್ಕೆ ಸಿ ಎಮ್ ಆದರೆ? ಮಜಾ ಮಾಡ್ತಿದ್ದೆ, CM ಕಾರು ಎಲ್ಲ ತೊಗೊಂಡು. ಮಜಾ ಮಾಡ್ತೀರಾ ಕಾರ್ಗಿರೆಲ್ಲ ತೊಗೊಂಡು? ಕರೆಕ್ಟ್, ಅವರು ಅದೇ ಮಾಡ್ತಾವ್ರಿ. ಈಗ ನೀವೇನು ಮಾಡ್ತೀರಿ ಹೇಳಿ? ಅಷ್ಟೇನಾ? ಅಷ್ಟೇ. ಇನ್ನೇನು ಮಾಡಲ್ವಾ? ಬರೀ ಮಜಾ ಮಾಡ್ತೀರಾ ಸಿ ಎಮ್ ಆಗಿ? ಓಕೆ ಸೂಪರ್, ಸಖತ್ತಾಗಿ ಹೇಳಿದ್ರಿ. ಹಾಯ್, ನಿಮ್ಮ ಹೆಸರೇನು? ಅನನ್ಯ ಪಾಂಡ್ಯ? ಇಲ್ಲ, ಬರೀ ಅನನ್ಯನಾ? ಓಕೆ ಸರಿ. ಏನು ಮಾಡ್ತಾಯಿದ್ದೀರಿ ನೀವು? ಏನು ಕೆಲಸ ಮಾಡ್ತಾಯಿದ್ದೀರಿ? ಮರ್ಸಿಡೀಸಲ್ಲಿ. ಹೌದಾ? ಮರ್ಸಿಡೀಸ್ ಅಲ್ಲ? ನನಗೊಂದು ಇದು ಕೊಡಿಸ್ರಿ ಇನ್ಸ್ಟಾಲ್ಮೆಂಟಲ್ಲಿ. EMI ಎಷ್ಟಿರುತ್ತೆ? EMI ತಿಂಗಳಿಗೆ ಗೊತ್ತಿಲ್ಲಪ್ಪ. ಮರ್ಸಿಡೀಸು ಅಂತೀರಾ, ನಿಮ್ಗೆ EMI ಗೊತ್ತಿಲ್ವಾ? ಒಂದು ಎಕ್ಸ್ಚೇಂಜ್ ಮಾಡ್ಕೋಬೇಕು ನಾನು ಕಾರು. ಮಾಡಿಸ್ಕೊಡ್ತೀರಾ? ಓಕೆ ಸರಿ ಬಿಡಿ, ಪರವಾಗಿಲ್ಲ. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? CM ಆಗುವ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ. ಈ ಸೂಪರಾಗಿ ಮಾತಾಡ್ತಿದ್ದಾರೆ, ನಿಜಕ್ಕೂ ತುಂಬ ಇಷ್ಟ ಆಯ್ತು ನನಗೆ ನೀವು ಮಾತಾಡಿದ ಕನ್ನಡ. ಓಕೆ, ನೀವು ಹೇಳಿ ಏನು ಮಾಡಬಹುದು ಅಂತ. ಆ್ಯಕ್ಚುಲಿ ಕನ್ಫ್ಯೂಷನಲ್ಲಿದ್ದೀನಿ. ಹೇಳಿ, ಪರವಾಗಿಲ್ಲ. ಏನು ಮಾಡ್ಬೋದು? ಯೋಚನೆ ಮಾಡಿ. ತಲೆ ಕೆರ್ಕೊಳಂಗಾಗೈತೆ ಯೋಚನೆ ಮಾಡಿ. ಹೌದಾ? ಯಾಕೆ? ಆ ರೇಂಜ್ ಹುಳ ಬಿಟ್ಟ ನಾನು? ಸಿ ಎಮ್ ಆಗ್ತೀರಂದ್ರೆ ಹುಳ ಬಿಡೋ ಥರನಾ? ಏನೂ ಇಲ್ಲ, ಹೇಳಿ ಏನು ಮಾಡ್ಬೋದು ಅಂತ. ಆ್ಯಕ್ಚುಲಿ ತಲೆ ನೋಡಿ, ಈ ಥರ ಓಡಾಡೋರಿಗೆ ಪ್ಯಾಂಟ್ ಹಾಕೊಂಡು ಓಡಾಡಿ ಅಂತ ಹೇಳ್ಬೇಕು ನೀವು. ಇಲ್ಲ ಆ ಥರದ ಬೇಕು ಹಾಕೊಬೋದು. ಮತ್ತೆ ಹೇಳಿ. ರೂಲ್ಸ್ಗಿನ ಹಿಂಗೆ ಹೇಳೋದು, ಜನಕ್ಕೆ ಏನು ಬೇಕೋ ಅದನ್ನ ಮಾಡಿದ್ರೆ ಸಾಕು ಅನ್ಸುತ್ತೆ. ಅಟ್ಲೀಸ್ಟ್ ಏನು ಅವ್ರಿಗೆ ಬೇಕು ಅಂತ ಟ್ರೈ ಮಾಡ್ಬೋದು ಅಟ್ಲೀಸ್ಟ್. ಓಕೆ, ಏನು ಬೇಕಾಗ್ಬೋದು ಜನಕ್ಕೆ ನಿಮ್ಮ ಪ್ರಕಾರ? ಬಟ್ ಇವಾಗೆಲ್ಲ ನೋಡಿ, ಜನಕ್ಕೆ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ ಈಗಿನ ಸರ್ಕಾರದವ್ರು. ಏನು ಕೊಟ್ಟಿದ್ದಾರೆ ಹೇಳಿ? ಬಸ್ ಫ್ರೀ ಕೊಟ್ಟಿದ್ದಾರೆ, 2000 ರೂಪಾಯಿ ಹಾಕ್ತಾರೆ, ಕರೆಂಟ್ ಬಿಲ್ ಫ್ರೀ ಇದೆ. ಬೇರೆ ಕಡೆ ಹಾಕ್ತಾವ್ರಲ್ಲ ದುಡ್ಡು. ಹೌದಾ? ಇನ್ನೇನು ಎಲ್ಲ ಹಾಕ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬೇರೆ ತುಮಕೂರ್ಗಾಗಲಿ ತಗೊಳ್ಳಿ, ನೋಡಿದ್ರೆ ರೇಟು ಆ್ಯಕ್ಚುಲಿ ಜಾಸ್ತಿ ಆಗಿದೆ ಬಸ್ ಫೇರ್. ಓಕೆ,
ಏನಿಲ್ಲ ಹೆಂಗೆ ಹೇಳೋದು, ಮಾಡೋರೆಲ್ಲ ಮಾಡ್ತವ್ರೆ, ನಾವು ನೋಡ್ಕೊಬೇಕು ಅನಿಸ್ತಿದೆ ಅಷ್ಟೇ. ಓಕೆ ಸರಿ, ನೀವು ಹೇಳಿ, ಏನಾದರೂ ಒಂದು ದಿವ್ಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಒಂದು ದಿವ್ಸಕ್ಕೆ ಸಿ ಎಮ್ ಆದರೆ ಸಿ ಎಮ್ ಆದರೆ ಹಾಂ ಏನು ಮಾಡ್ತೀರಾ? ಆಗಲಿ ಇಲ್ಲೇ 10 ನಿಮಿಷ ಕಳೆದೋಗ್ಬಿಡ್ತೇನೆ. ಸಿ ಎಮ್ ಏನು ಮಾಡ್ತೀರಾ? ಅಲ್ಲ ಏನು ಮಾಡ್ಬೋದು ಬ್ರದರ್? ಆಗಲ್ಲ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಆಗಲ್ಲ ಸಿ ಅಲ್ಲ ಬೇಡ, ಇಲ್ಲ ಆದರೆ ಏನು ಮಾಡ್ತೀರಾ ಅಂತ. ಇಲ್ಲ 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 ಆದರೆ ಏನು ಮಾಡ್ಬೋದು ಬ್ರದರ್? ಅವ್ರಿಗೆ ಕೇಳೋರು ಹೇಳುತ್ತೆ. ಅಲ್ಲ ನೀವು ಹೇಳಿ, ನೀವು ಹೇಳ್ತಾ ಇದ್ರಲ್ಲ, ನೀವು ಮಾತಾಡ್ತಾ ಇಲ್ವಾ? ಹೇಳಬೇಕು, ಅದ್ರೊಳಗೆ ಏನಿದೆ? ಅಲ್ಲ ಬ್ರೋ, ಏನು ಮಾಡ್ಬೋದು ಅದನ್ನು ಹೇಳಿ. ಹಾಂ ಏನು ಹೇಳ್ಬೇಕು? ಉತ್ತರ ಕರ್ನಾಟಕನಾ? ಹಾಂ ಏ ಹೇಳ್ರಿ, ನೀವೇನ್ರಿ ಅಣ್ಣಾರ ಉತ್ತರ ಕರ್ನಾಟಕದಾರ ಆಗ್ಬಿಟ್ಟೆ. ಹೇಳ್ರಿ, ಹೇಳಿ ಏನು ಮಾಡ್ತೀರಿ? ಹಾಂ ಕರೆಕ್ಟ್, ನೋಡಿದ್ರ ಅಲ್ಲಿ ಕೇಳಿಸ್ಕೊರಿ ಹೋಗ್ಲಿ. ಉತ್ತರ ಕರ್ನಾಟಕ ಡೆವಲಪ್ ಮಾಡ್ತೀವಿ. ಯಾವ ಥರ ಡೆವಲಪ್ ಅಂದರೆ? ಡೆವಲಪ್ಮೆಂಟ್ ಈ ಉತ್ತರ ಕರ್ನಾಟಕ ಅಂತೂ ಡೆವಲಪ್ ಇಲ್ಲ, ಅದಂತೂ ಗೊತ್ತಿರೋ ವಿಚಾರ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ತುಂಬ ಅಲ್ಲಿ ಸಭೆ ಒಳಗಡೆ ಹೇಳ್ತಾನೆ ಇರ್ತಾರೆ, ಉತ್ತರ ಕರ್ನಾಟಕನ ಮಾಡಿ ಮಾಡಿ ಉದ್ಧಾರ ಮಾಡಿ ಮಾಡಿ ಅಂತ. ಬಟ್ ಯಾರೂ ಕೇಳ್ತಾ ಇಲ್ಲ. ರೋಡ್ಗಳು ಅದು ಇದೆಲ್ಲ ಸರಿ ಇಲ್ಲ, ಅದಂತೂ ನಿಜವಾದ ಮಾತೆ. ಓಕೆ, ಏನು ಮಾಡ್ತೀರಾ ನೀವು? ಮತ್ತು IT ಕಂಪ್ನೀಸ್ ಎಲ್ಲ ಇಲ್ಲಿಂದ ಅಲ್ಲಿಗೆ ಒಂದಿಷ್ಟು ತೊಗೊಂಡೋಗ್ತೀವಿ. ಅಲ್ಲಿ ಉತ್ತರ ಕರ್ನಾಟಕ ಯಾವ ಊರು ನಿಮ್ಮದು? ಉತ್ತರ ಕನ್ನಡದಲ್ಲಿ ಬಾಗಲಕೋಟೆ. ಬಾಗಲಕೋಟೆ. ಸೂಪರ್, ಒಳ್ಳೆ ಜಾಗ. ಓಕೆ, ಬಾದಾಮಿ, ಐಹೊಳೆ. ಹಾಂ ಹೇಳಿ ಮತ್ತಿಷ್ಟೇ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಕೇಳಿ. ಕೇಳ್ತೀನಿ ನಾನು. ಹಾಯ್ ಬ್ರದರ್, ಬನ್ನಿ ಇಲ್ಲಿ ಕುತ್ಕೊ, ಬನ್ನಿ. ನೀನು ಏನ್ರಿ ಓಡ್ತಿರಲ್ರಿ, ಗಂಡ್ಸಾಗ್ಬಿಟ್ಟು ಗಂಡು ಮಕ್ಕಳಿಗೆ ಒಂದು ಕಳಂಕ ಅದು. ಹಾಯ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಶ್ರೀಗುರು ಅಂತ. ಶ್ರೀಗುರು. ಓಕೆ, ನಿಮ್ಮದೇ ಊರು? ನಮ್ಮದು ಇದು ಬೆಳಗಾವಿ. ಓಹೋ ಸೂಪರ್. ಓಕೆ ಹೇಳಿ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಫಸ್ಟು ನಮ್ಮ ಉತ್ತರ ಕನ್ನಡ ಸೈಡ್ ಡೆವಲಪ್ಮೆಂಟ್ ನೋಡ್ತೀವಿ. ಅಲ್ಲಿ ಒಳ್ಳೆ ಇದು ಇಂಡಸ್ಟ್ರೀಸ್ ಎಲ್ಲ ಬರ್ತಾ ಇಲ್ಲ, ಎಲ್ಲ ಬೆಂಗಳೂರು ಆ ಸೈಡ್ ಎಲ್ಲ ಹೋಗ್ತಾ ಇದೆ. ಆ ಸೈಡೆಲ್ಲ ಒಂದು ಸ್ವಲ್ಪ ಇಂಡಸ್ಟ್ರಿ ಡೆವಲಪ್ ಮಾಡಿಬಿಟ್ಟು ಜನರಿಗೆ ಒಂದು ಸ್ವಲ್ಪ ಕೆಲಸ ಕೊಡುವ ಹಾಗೆ ಮಾಡಿಬಿಟ್ಟು ಅಲ್ಲಿಂದ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಷ್ಟಿಲ್ಲ ಬೆಳಗಾವಿಯಲ್ಲಿ. ಬೆಳಗಾವಿ ದೊಡ್ಡದ ಸೆಕೆಂಡ್ ಇದಾದ ಅಂತ ಹೇಳಿದ್ರು ಬೆಳಗಾವಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಅದೇ ಮತ್ತು ಅದೇ ಅಲ್ಲಿ ಉತ್ತರ ಕನ್ನಡ ಸೈಡ್ ಹೋದರೆ ಬರೀ ಇದು ಫ್ಯಾಕ್ಟ್ರೀಸು ಆ ಥರ ಆಗಿದೆ, ದೊಡ್ಡ ಇಂಡಸ್ಟ್ರೀಸ್ ಇಲ್ಲ. ಆ ಥರ ಏನಾದರೂ ಮತ್ತು ರೈತರಿಗಾದರೂ ಅಲ್ಲಿ ನೀರಾವರಿದು ಸ್ವಲ್ಪ ಪ್ರಾಬ್ಲಮ್ ಇದೆ. ಕಬ್ಬು ನೀರಾವರಿ ಪ್ರಾಬ್ಲಮ್ ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕಂತ. ಹಾಂ, ನಿಮ್ಗಂತ ಏನು ಮಾಡ್ಕೊಳ್ಳಲ್ವಾ? ನಮಗಂತ ಏನಿಲ್ಲ, ಜನರಿಗೋಸ್ಕರ ನಾವು ಸಿ ಎಮ್ ಆಗಿರ್ತೀವಿ, ಜನರಿಗೂ ಕೆಲಸ ಮಾಡಬೇಕಲ್ಲ. ಹಂಗ. ಓಕೆ. ಇಲ್ಲ, ಯಾಕಂದ್ರೆ ಸಿ ಎಮ್ ಆಗೋರಲ್ಲ, ಅವ್ರಿಗೆ ಮಾಡ್ಕೊಳಕ್ಕೆ ಫಸ್ಟ್ ಬರ್ತಾರೆ, ಆಮೇಲೆ ಜನದ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ ಸಿ ಎಮ್ ಆದರೆ ಎಲ್ಲರಿಗೂ ಯಾವ ಥರ ಅನುಕೂಲಗಳು ಬೇಕೋ ಅವೆಲ್ಲ ಮಾಡಿಕೊಡ್ತೀವಿ ಸರ್. ಏನು ಮಾಡ್ತೀರಾ ಅಂದರೆ? ನಾವು ಜನಗಳಿಗೆ ನಾವು ಮ್ಯಾಕ್ಸಿಮಮ್ ಏನೇನು ಫೆಸಿಲಿಟಿ ಬೇಕೋ ಆ ಫೆಸಿಲಿಟಿ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅನುಕೂಲವಾಗಬೇಕು, ಅದು ಬೇರೆ ರೀತಿ ಆಗಿರಬಾರ್ದು ಅಂತ. ಬೇರೆ ರೀತಿ ಆಗಿರಬಾರ್ದು, ದುರುಪಯೋಗ ಪಡಿಸ್ಕೋಬಾರ್ದು ಅಂತ, ಆ ಥರ ಇರಬೇಕು. ಬಟ್ ಈಗ ಗೌರ್ಮೆಂಟ್ ಮಾಡಿದೆಲ್ಲ ಸರ್, ಈಗ ಮಾಡಿದೆಯಲ್ವಾ, ಈಗ ಫ್ರೀ ಬಸ್ಸಸ್ ಇದೆ, 2000 ಇದೆಲ್ಲ ಇದ್ದಾರೆ. ಸೊ ಆ ಥರ ನೀವು ಬಂದರೆ ಏನು ಮಾಡ್ಬೋದು? ಅದೆಲ್ಲ ಕೊಟ್ಟರೆ ಜನಗಳು ಸೋಂಬೇರಿ ಆಗಿಬಿಡ್ತಾರೆ. ಅದು ಪಾಯಿಂಟ್. ಓಕೆ, ನೋಡಿ ಇವಾಗ ಎಲೆಕ್ಟ್ರಿಕ್ ಫ್ರೀ ಅಂತಂದ್ರು, ಅದೆಲ್ಲ ಬೇರೆ ಕಡೆ ಈ ಕಡೆ ಕೊಡ್ತಾರೆ, ಈ ಕಡೆ ಈ ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ತೊಗೊಳ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಜನನ್ನ ಯಾವ ಥರ ಇಂಪ್ರೆಷನ್ ಮಾಡ್ಬೇಕು, ಈ ಥರ ಅಲ್ಲ ಇಂಪ್ರೆಷನ್ ಮಾಡೋದು. ಫ್ರೀಯಾಗಿ ಕೊಟ್ಟು ಜನನ್ನ ಸಂಪಾದನೆ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಅನ್ನದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡ್ತೀರ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮನ್ನು ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.